ನಮಸ್ಕಾರ ರೈತ ಬಂದವ್ರೆ. ಕಬ್ಬ ಎಲ್ಲರೂ 3 ಫುಟು ಹಚ್ತೀರಿ, 4 ಫುಟು ಹಚ್ತೀರಿ, 10 ಫುಟು ಹಚ್ತೀರಿ, 8 ಫುಟು ಹಚ್ತೀರಿ, 5 ಫುಟು ಹಚ್ತೀರಿ. ಎಲ್ಲ ಥರ ಕಬ್ಬಿನ ಒಂದು ಸಾಲಿನ ಅಂತರವನ್ನು ಇಟ್ಕೊಂಡಿರ್ತೀರಿ. ಆದರೆ ಇಲ್ಲಿ ಒಬ್ಬರು ರೈತರು 8 ಫೂಟ್ ಅಂತರ ಇಟ್ಕೊಂಡ, ಕಬ್ಬಿನ ಸಾಲಿನ ಅಂತರ 8 ಫುಟ್ ಇಟ್ಕೊಂಡ ಈ ರೀತಿ ಒಂದು ಕಬ್ಬ ಬೆಳಿತಾರೆ. ಇದರ ಬಗ್ಗೆ ನಿಮಗೆ ಅನಿಸಿಕೆ ಏನೈತಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ಇಲ್ಲಿ ಕೊಡ್ತೇನೆ. ಯಾಕಪ್ಪ ಅಂತ ಕೇಳಿದ್ರೆ, ಇಲ್ಲಿ 8 ಫೂಟ್ ಡಿಸ್ಟೆನ್ಸ್ ಇಟ್ಟರು ಕೂಡ ನಾವು 3 ಫೂಟ್ ಇಟ್ಟರೊಳಗೆ ಏನು ಕಬ್ಬಿನ ಸಂಖ್ಯೆ ಐತಿ ಒಂದು ಎಕರೆದೊಳಗೆ ಅಷ್ಟು ಸಂಖ್ಯೆ ಇಲ್ಲಿ ಮೇಂಟೈನ್ ಆಗೈತಿ. ಇದು ಯಾವ ಥರ ಅಂತ ಒಂಥರ ಮೆಂಟ್ಯಾಲಿಟಿ. ಈಗ ರೈತರದ್ದು ಏನಿರ್ತೈತಿ, ಗ್ಯಾಪ್ ಜಾಸ್ತಿ ಕೊಟ್ಟು ಅಂದ್ರೆ ನಮ್ಗೆ ಅಲ್ಲಿ ಕಬ್ಬಿನ ಸಂಖ್ಯೆ ಕಡಿಮೆ ಆಗ್ತೈತಿ, ಇನ್ನೂ ಹೆಚ್ಚಿನ ಕಬ್ಬಿನ ಸಂಖ್ಯೆ ನಮಗೆ ಬರೋಂಗಿಲ್ಲ ಅಂತ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇಟ್ಕೊಂಡಿರ್ತಾರಲ್ಲ, ಅಂಥ ರೈತರಿಗೆ ಇದನ್ನು ಶೇರ್ ಮಾಡಿರಿ. ಯಾಕಪ್ಪ ಅಂದ್ರೆ, ಈಗ 8 ಫೂಟ್ ಇಟ್ಯಾರಂದ್ರೆ ಇವರ ಇಲ್ಲಿ ಸಂಖ್ಯೆ ಯಾವ ರೀತಿ ಐತಿ ನೋಡ್ಕೊರಿ ನೀವು. 10 ಫೂಟಿನೊಳಗೆ 80ರಿಂದ 100 ಕಬ್ಬ ಮೇಂಟೈನ್ ಆಗೈತಿ ರೀ. ಇಲ್ಲಿ ನಾವು 3 ಫೂಟ್ ಇಟ್ಟಿದ್ದೇವೆ ಅಂದ್ರೆ ನಮ್ಮ 30 ಕಬ್ಬು ಬದುಕಂಗಿಲ್ಲ. ಇದು ಒಂಥರ ವಿಶೇಷ. ನಾವು ತಿಳ್ಕೊಬೇಕ್ರಿ, ಇದ್ರೊಳಗಿಂದ ಭಾಳ ಅರ್ಥ ಮಾಡ್ಕೋಬೇಕ್ರಿ. ಸರಿಯಾಗಿ ಗಮನ ಆಗೈತಿ ಅನ್ನೋದನ್ನು ನೀವೆಲ್ಲ ಕಣ್ಣಾರೆ ನೋಡ್ಬೋದು. ಪ್ರತಿ ಒಂದು ಗದಿಯಿಂದ 15ರಿಂದ 18 ಕಬ್ಬು ತನಕ ಇಲ್ಲಿ ಮೇಂಟೈನ್ ಆಗ್ಯಾವ ನೋಡ್ಬೋದು. ನೋಡಿರಿ, ಎಣಿಸ್ಕೊರ್ಬೇಕಾದ್ರೆ ಇಲ್ಲೇ ಕ್ಲಿಯರಾಗಿ. ಇದು ಇಲ್ಲೇ ನಮ್ಮ ಶಂಕೇಶ್ವರ ಹತ್ತಿರ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಹತ್ತಿರ ಇರತಕ್ಕಂಥ NH4 ನ್ಯಾಷನಲ್ ಹೈವೇಗೆ ಹತ್ತಿರ ಇರತಕ್ಕಂಥ ಒಂದು ಕಬ್ಬಿನ ಪ್ಲಾಟ್ ಇದು. ನಾವು ಸಾಕಷ್ಟು, ನಾನು 20 ವರ್ಷದಿಂದ ಕಬ್ಬ ಬೆಳಿತೀನಿ. ಆದರೆ ಈ ಥರ ಒಂದು ಕಬ್ಬಿನ ಮೇಂಟೈನ್ ನಾವು ಇನ್ನೂವರೆಗೆ ನೋಡಿರ್ಕಿಲ್ಲ. ಯಾಕಂದ್ರೆ 8 ಫೂಟು 10 ಫೂಟು ಮಾಡ್ತಾರಲ್ಲ ಹೊತ್ತರು ಆ ರೀತಿ ಅಂತ ನಾವು ತಿಳ್ಕೊತಿದ್ದು. ಆದರೆ ಈಗ ಈ 8 ಫೂಟ 10 ಫೂಟ ಏನು ಮಾಡ್ದಾರಲ್ಲ, ಅವರೇ ಒಬ್ಬ ಕಬ್ಬು ಬೆಳೆಗಾರರು, ಒಳ್ಳೆಯ ಇಳುವರಿಗಾರರು ಅಂತ ನಾವು ತಿಳ್ಕೊಬೇಕಾಗಿತ್ತು ಇಲ್ಲಿ. ಅದಕ್ಕಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ.